ಕಾಂಗ್ರೆಸ್ನ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಬೈ ಎಲೆಕ್ಷನ್ ಅಖಾಡದಲ್ಲಿದ್ದೀರಾ, ಏನು ಹೇಳ್ತೀರಾ? ನಮ್ಮ ಸಮರ್ಥ ಗೆಲ್ತಾನೆ, 50,000ಕ್ಕೂ ಹೆಚ್ಚು ಮತಗಳಿಂದ ಸಮರ್ಥ ಗೆಲ್ತಾನೆ. ಕ್ರಮ ಸಂಖ್ಯೆ 3 ದಾವಣಗೆರೆ ದಕ್ಷಿಣದ ಜನತೆ ನಮ್ಮ ಹುಡುಗನಿಗೆ ಆಶೀರ್ವಾದ ಮಾಡ್ತಾರೆ, ನನ್ನ ತಮ್ಮನಿಗೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ ಮೇಡಮ್. ಸರ್, ನಿಮ್ಮ ತಮ್ಮನಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರಿ. BJP ಅವರು ಒಂದು ನಿಮ್ಮ ವಿರುದ್ಧವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ನೀವು ಮೊನ್ನೆ ಬಂದಿದ್ದಂತಹ ಸಂದರ್ಭದಲ್ಲಿ ಚಪ್ಪಲಿಗಳನ್ನು ತೋರಿಸೋದಾಗಿರ್ಬೋದು ಅಥವಾ ಪೊರಕೆಗಳನ್ನು ತೋರಿಸೋದಾಗಿರ್ಬೋದು, ಈ ರೀತಿಯಾದಂತಹ ಒಂದು ಕ್ರಮವನ್ನು ಮಾಡಿದ್ರು. ನೀವು ಏನು ಹೇಳ್ತೀರಾ BJP ಅವರಿಗೆ? ಈಗ ಅವ್ರು ಚಪ್ಪಲಿ ತೋರಿಸಿದ್ರು, ಪೊರಕೆ ತೋರಿಸಿದ್ರು, ಅದು ಅವ್ರ ಸಂಪ್ರದಾಯ. ನಾನು ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಇದು ನನ್ನ ಸಂಪ್ರದಾಯ, ಅವ್ರಿಗೆ ಒಳ್ಳೇದಾಗಬೇಕು. ದೇವರೇ, ನಾನು ದೇವ್ರನ್ನ ಕೇಳ್ಕೊತೀನಿ, ಅವ್ರು ಚಪ್ಪಲಿ ಪೊರಕೆ ತೋರಿಸೋದ್ರಿಂದ ಅವ್ರಿಗೆ ಏನಾದರೂ ಪಾಪ ಬಂದಿದ್ರೆ ದಯವಿಟ್ಟು ಅದನ್ನು ಕ್ಷಮಿಸ್ಬಿಡಪ್ಪ, ಅದರ ರಿಫ್ಲೆಕ್ಷನ್ ಅವ್ರಿಗೆ ತೋರಿಸ್ಬೇಡ, ಪಾಪ ಅವ್ರಿಗೆ ಒಳ್ಳೇದಾಗಬೇಕು ಅಂತ. ಇದು ಕಾಂಗ್ರೆಸ್ನ ಸಂಸ್ಕೃತಿ, ನಾವು ಗೌರವ ಕೊಡ್ತೀವಿ ಅಲ್ವಾ? ಗಾಂಧೀಜಿ ಏನು ಹೇಳಿದ್ರು? ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸೋದ್ರು. ನಾನು ಮೊನ್ನೆ 2 ಕೆನ್ನೆ ತೋರಿಸೋದ್ನಲ್ಲ, ಇದು ಗಾಂಧಿ ಫಿಲಾಸಫಿ ಮೇಡಮ್. ಅಷ್ಟೇ. ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೇನೆ. BJP ಆಫೀಸ್ ಹತ್ರ ಬಾ ಅಂದರೂ ಬಂದು ಹೋಗಿದ್ದೀನಿ, ಏನೂ ಮಾಡೋಕ್ಕಾಗಲಿಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, ನಿನ್ನೆ ನಡೆದಂತಹ ಪ್ರಚಾರದ ವೇಳೆ ನೀವು ಕೂಡ ಮತ್ತೆ ಭುಜವನ್ನು ತಟ್ಟಿ ಕರೆದ್ರಿ BJP ಅವ್ರಿಗೆ. ಭುಜ ತಟ್ಟಿದ್ದು ಒಂದು ರೀಸನ್ ಮೇಡಮ್, ಇದೆಲ್ಲ ಗ್ಲೋರಿಗೋಸ್ಕರ ಅಲ್ಲ, ಗೋರಿಗೆ ಹೋಗೋರ್ಗೂ ಭುಜ ತಟ್ತೀನಿ. ನಾನು ಐಡಿಯಾಲಜಿನ ನಂಬ್ಕೊಂಡು ಕಾಂಗ್ರೆಸ್ಸಿಗೆ ಬಂದಿರೋದು. ನಾನು ನೆಕ್ಸ್ಟ್ ಎಲೆಕ್ಷನ್ಗೆ ಬಂದಿರೋನಲ್ಲ, ನೆಕ್ಸ್ಟ್ ಜನ್ರೇಷನ್ಗೆ ಬಂದಿರೋನು. ನಮಗೆ ಸೋಲು ಗೆಲುವಿನ ಜೊತೆ ಸಂಬಂಧ ಇಲ್ಲ. ವಿ ಕೇಮ್ ಫಾರ್. ನಾನು ಕಂಫರ್ಟ್ ಪಾಲಿಟಿಕ್ಸ್ ಅಂತೂ ಅಸಲು ಮಾಡಲ್ಲ. ಅಯ್ಯೋ ಇವನು ಬೈದರೆ ಆ ಜಾತಿಯವನು ಹಾಕಲ್ಲ, ಅವ್ನು ಬೈದರೆ ಆ ಜಾತಿಯವನು ಹಾಕಲ್ಲ, ಇವೆಲ್ಲ ಟ್ರೆಂಡ್ ಎಲ್ಲ ಹೋಯ್ತು. ನಾನೊಂದು ಐಡಿಯಾಲಜಿ ನಂಬ್ಕೊಂಡು ಬಂದಿದ್ದೀನಿ. ನನ್ನ ಪಕ್ಷದ ತಂಟೆಗೆ ಯಾವನು ಬಂದರೂ ಕೌಂಟ್ರ್ ಮಾಡ್ತೀನಿ. ಸರ್, ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಆಯಿತು. ಈಗ ಒಂದು ಹಂತದಲ್ಲಿ ಎಲ್ಲ ಸಾರ್ಟ್ ಔಟ್ ಆಗಿದೆ. ಆದರೆ ಜಮೀರ್ ಅಹಮದ್ ಅವರು ಇನ್ನೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅವರು 6ನೇ ತಾರೀಕು ಸಾಹೇಬರು ಬರ್ತಾರೆ ಮೇಡಮ್. ನಿನ್ನೆ ಮುಖ್ಯಮಂತ್ರಿಗಳು ಅಲ್ಲಿ ಅದಡಿಯಲ್ಲಿ ನಡೆಯೋ ಕ್ಯಾನ್ವಾಸಲ್ಲಿ ಹೇಳಿದ್ರು 6ನೇ ತಾರೀಕು ಸಾಹೇಬರು ಬರ್ತಾರೆ. ಜಮೀರ್ ಸಾಹೇಬ್ರ ಜೊತೆ ನಾವು ಕ್ಯಾನ್ವಾಸ್ ಮಾಡ್ತೀವಿ. ಜಮೀರ್ ಸಾಹೇಬರು ಲಾಯಲ್ ಕಾಂಗ್ರೆಸ್ ಮ್ಯಾನ್ ಮೇಡಮ್. ನಾನು ಮೈನಾರಿಟಿ ಬ್ರದರ್ಸ್ಗೆ ಹೇಳ್ತೀನಿ, ಬ್ರದರ್ ಜಮೀರ್ ಅಣ್ಣನ ಗೌರವ ಉಳಿಸ್ಬೇಕು ಬ್ರದರ್ ನೀವು. ನಾನು ರಿಕ್ವೆಸ್ಟ್ ಮಾಡೋದು ನೋಡಿ, ಜಮೀರ್ ಬಾಯ್ ಬರ್ತಾರೆ, 6ನೇ ತಾರೀಕು ಬರ್ತಾರೆ, ಖಂಡಿತವಾಗೂ ಕ್ಯಾನ್ವಾಸ್ ಮಾಡ್ತಾರೆ. ನಮ್ಮ ಮೈನಾರಿಟೀಸ್ ಎಲ್ಲ ಒನ್ ವೇ ಆಗಿ ಈ ಕಡೆ ವೋಟ್ ಮಾಡ್ತಾರೆ ಮೇಡಮ್. ಓಕೆ, ಸಮರ್ಥ ಅವರ ಬಗ್ಗೆ ಏನು ಹೇಳ್ತೀರಾ? ಸಮರ್ಥ ಅವರು ಇವಾಗ ಸಮರ್ಥ ನಾಯಕ ಅಂತ ಕೂಡ ನೀವೆಲ್ಲ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ನಾಯಕರು. ಮುಂದಿನ 40 ವರ್ಷ ಹುಡುಗ ಈ ದಾವಣಗೆರೆನ ಅದ್ಭುತವಾಗಿ ಕಟ್ತಾನೆ. ಒಂದು ಅವಕಾಶ ಕೊಡಿ, ಒಂದು ಯುವ ಪ್ರತಿಭೆಗೆ ಒಂದು ಅವಕಾಶ ಕೊಡಿ, ಆ ಹುಡುಗ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾನೆ. ಓಕೆ ಸರ್, ನಿಮ್ಮ ಅಭ್ಯರ್ಥಿ ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಅಂತ? 50,000 ಮತಗಳಿಂದ ಗೆಲ್ತಾನೆ ಅಂತ ನಮ್ಮ ಅಭಿಪ್ರಾಯ ಮೇಡಮ್. ಓಕೆ, ಕೊನೆಯದಾಗಿ ನಿಮ್ಮ ಒಂದು ವಿರೋಧ ಪಕ್ಷದ ನಾಯಕರಿಗಾಗಲಿ ಅಥವಾ ಶಾಸಕರಿಗಾಗಿ ಏನು ಹೇಳ್ತೀರಾ? ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳಣ್ಣ, ತಾಕತ್ತಿದ್ರೆ ನನ್ನ ಜೊತೆ ಫೈಟ್ ಮಾಡಿ. ನನ್ನ ಈಗೋ ಟಚ್ ಮಾಡಿದ್ದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ವಿಕೆಟ್ ನೋಡೋದಾಕದೆ. ನನ್ನ ತಂಟೆಗೆ ಜಾಸ್ತಿ ಬಂದರೆ ಮತ್ತೆ ಸ್ಟೇಟಲ್ಲಿ ನೀವು ಚೇರಲ್ಲೇ ಕುತ್ಕೊಳ್ಳಲ್ಲ, ಆ ಲೆವೆಲ್ಗೆ ಫೈಟ್ ಮಾಡಬಲ್ಲೆ ನಾನು. ನನಗೇನು ಸೋಲು ಗೆಲುವಿನ ಜೊತೆ ಲೆಕ್ಕ ಇಲ್ಲ. ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ಬಂದಿರೋನು. KPCCಯಲ್ಲಿ ಕಸ ಗುಡಿಸ್ತೀನಿ ಮೇಡಮ್ ನಾನು. ಇದು ನನ್ನ ಪಾರ್ಟಿ ಐಡಿಯಾಲಜಿ, ನನಗೆ ಪಾರ್ಟಿಗಿರೋ ನಿಷ್ಠೆ. ಥ್ಯಾಂಕ್ ಯು ಮೇಡಮ್. ಸರ್, ವಿಜೇಂದ್ರ ಅವರು ಅಭ್ಯರ್ಥಿ ಪರವಾಗಿ ಎಲ್ಲೂ ಮತ ಯಾಚನೆಗೆ ಬರ್ತಾ ಇಲ್ಲ, ಮತ ಪ್ರಚಾರಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಮಾತಿದೆ, ಏನು ಹೇಳ್ತೀರಾ? ಪಾಪ ಬರ್ತಾ ಇದಾರಲ್ಲ ಮೇಡಮ್, ಬಂದು ನೆನ್ನೆ ಮೊನ್ನೆಲ್ಲ ಪ್ರೆಸ್ ಮೀಟ್ ಮಾಡಿದ್ರು. ಇಲ್ಲ ಮೊನ್ನೆ ಓಡಾಡಿದ್ದಾರೆ ಮೇಡಮ್, ಇಲ್ಲೆಲ್ಲ ಓಡಾಡಿದ್ದಾರೆ. ಮತ್ತು ಇವತ್ತು 3 ಗಂಟೆಗೆ CT ರವಿ ಅಣ್ಣ ಅವರು ಬರ್ತಾ ಇದ್ದಾರೆ. ಅವರು ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಇದಾಗಿತ್ತು ಶಾಸಕ ಪ್ರದೀಪ್ ಈಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಗಂಗಾ ಜಾಧವ್, ದಾವಣಗೆರೆ.